ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಸುಜಯ್ ರಾಜ್. ಸ್ನೇಹಿತರೆ, ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ತಲಪತಿ ವಿಜಯ್ ಅವರ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಗೆದ್ದಿರೋದು ತ್ರಿಷಾ ಅವರಿಗೆ ಸಿಕ್ಕಂತಹ ಬರ್ತ್ಡೇ ಗಿಫ್ಟ್ ಅಂತ ಸಾಕಷ್ಟು ಜನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮೇಲೆ ಪೋಸ್ಟು, ರೀಲ್ಸ್ ಮೇಲೆ ರೀಲ್ಸ್ ಮಾಡಿ ರೊಚ್ಚಿಗೆದ್ದಿದ್ದಾರೆ. ಇದನ್ನು ನೀವು ಕೂಡ ಗಮನಿಸಿರ್ತೀರಾ. ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ವಿಜಯ್ ಪಾರ್ಟಿ ಗೆದ್ದಿರೋದು ತ್ರಿಷಾ ಅವರಿಗೆ ಕೊಟ್ಟಂತಹ ಗಿಫ್ಟ್ ಅಂತಲೇ ಸದ್ಯಕ್ಕೆ ಅಂದುಕೊಳ್ಳೋಣ. ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲೇ ಮಾತಾಡ್ತೀನಿ ಕೊನೆಯಲ್ಲಿ. ಆದರೆ ತ್ರಿಷಾ ಅವರಿಗಿಂತ ಜಾಸ್ತಿ ಅಥವಾ ತ್ರಿಷಾ ಅವರಷ್ಟೇ ವಿಜಯ್ CM ಆಗುವಂತಹ ವಿಷಯ ಯಾರಿಗಾದರೂ ಖುಷಿ ಕೊಟ್ಟಿದ್ರೆ ಅದು KVN ಸಂಸ್ಥೆಗೆ ಮಾತ್ರ. ಅದ್ಯಾವ ರೀತಿ KVN ಸಂಸ್ಥೆಗೆ ವಿಜಯ್ CM ಆಗ್ತಿರೋದು ಖುಷಿ ಕೊಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಮೊನ್ನೆ ನಾನೊಂದು ವರದಿ ಮಾಡಿದ್ದೆ. ಏನಂತ, ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಜೊತೆಗಿನ ಬೋಲ್ಡ್ ಸೀನ್ಸನ್ನು ಕಟ್ ಮಾಡಿ ಅಂತ ಕಿಯಾರಾ ಅಡ್ವಾಣಿ ಅವರು ಡಿರೆಕ್ಟರ್ ಗೀತು ಮೋಹನ್ ದಾಸ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಅದು ವದಂತಿ ಆಗಿತ್ತು. ವದಂತಿ ಅಂತಾನೆ ನಾನು ಅದನ್ನು ವರದಿ ಮಾಡಿದ್ದೆ. ಸೊ ಆ ಒಂದು ವದಂತಿ ಅನ್ನುವಂತಹ ವಿಷಯವನ್ನು ನಾನು ವರದಿ ಮಾಡಿದ ವಿಡಿಯೋ ಅಪ್ಲೋಡ್ ಆದ ಸ್ವಲ್ಪ ಹೊತ್ತಲ್ಲೇ ಕಿಯಾರಾ ಅಡ್ವಾಣಿಯವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಬ್ಸಲ್ಯೂಟ್ ನಾನ್ಸೆನ್ಸ್ ಅಂತ ಆ್ಯಕ್ಚುಲಿ ಸ್ಟೋರಿ ಹಾಕ್ಕೊಂಡ್ರು. ಸೊ ದಟ್ ಮೀನ್ಸ್ ಟು ಸೇ ದಟ್ ಕಿಯಾರಾ ಅವರು ಡಿರೆಕ್ಟರ್ ಮೋಹನ್ ದಾಸ್ ಅವರಿಗೆ, ಗೀತು ಮೋಹನ್ ದಾಸ್ ಅವರಿಗೆ ಈ ರೀತಿ ತನ್ನ ಸೀನ್ಸ್ಗಳನ್ನೆಲ್ಲ ಕಟ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡಿಲ್ಲ. ಅದು ಸುಳ್ಳು ಸುದ್ದಿ ಆಗಿತ್ತು. ಸೊ ಅದನ್ನು ಈ ಮೂಲಕ ನಾನು ಆ್ಯಕ್ಚುಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಆ ಒಂದು ವದಂತಿ ಅಷ್ಟೇ. ಕಿಯಾರಾ ಅಡ್ವಾಣಿಯವರು ಡಿರೆಕ್ಟರ್ ಗೀತು ಮೋಹನ್ ದಾಸ್ಗೆ ಯಾವುದೇ ರೀತಿಯ ಬೋಲ್ಡ್ ಸೀನ್ಸ್ಗಳನ್ನು ಕಟ್ ಮಾಡಿ ಅಂತ ಕೇಳ್ಕೊಂಡಿರಲಿಲ್ಲ. ಇನ್ನು ಈ ವಿಡಿಯೋ ವಿಷಯಕ್ಕೆ ಬರೋದಾದರೆ, ನಾನು ಆಗಲೇ ಹೇಳಿದೆ KVNಗೆ ವಿಜಯಿಂದ ದೊಡ್ಡ ಜಾಕ್ ಪಾಟ್ ಹೊಡೆದಿದೆ ಅಂತ. ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಈಗಲೇ ಆಗಿ, ಜೊತೆಗೆ ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಸ್ನೇಹಿತರೆ, ಕನ್ನಡದ ಪ್ರೊಡಕ್ಷನ್ ಹೌಸ್ KVN ನಿರ್ಮಾಣ ಸಂಸ್ಥೆ ನಿರ್ಮಾಣದ ವಿಜಯ್ ಅಭಿನಯದ 69ನೇ ಸಿನಿಮಾ ಜನನಾಯಗನ್ ಎಲ್ಲ ಅಂದುಕೊಂಡ ಹಾಗೆ ಆಗಿರ್ತಿದ್ರೆ ಜನವರಿ 9ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಆದರೆ ಸೆನ್ಸಾರ್ ಮಂಡಳಿಯವರ ಸಮಸ್ಯೆಯಿಂದ ಸಿನಿಮಾ ಅವತ್ತು ರಿಲೀಸ್ ಆಗಲಿಲ್ಲ. ನಂತರ ಏಪ್ರಿಲ್ 9ಕ್ಕೆ ಇಡೀ ಸಿನಿಮಾ ಲೀಕ್ ಆಗೋಯಿತು. ಅದರಿಂದ KVN ಅವರಿಗೆ ಕೋಟಿಗಟ್ಟಲೆ ಲಾಸ್ ಆಗೋಯಿತು. ವಿಕಿಪೀಡಿಯಾ ಪ್ರಕಾರ ಈ ಸಿನಿಮಾದ ಬಜೆಟ್ ಸುಮಾರು 300ರಿಂದ 500 ಕೋಟಿ. ಆದರೆ ಸಿನಿಮಾ ಲೀಕ್ ಆಗಿದ್ದರಿಂದ ಸುಮಾರು 400 ಕೋಟಿ ಲಾಸ್ ಆಗುತ್ತೆ ಅಂತ ಈ ಸಿನಿಮಾ ಕೊಂಡುಕೊಂಡಿದ್ದಂತಹ ತಮಿಳುನಾಡಿನ ಡಿಸ್ಟ್ರಿಬ್ಯೂಟರ್ ಒಬ್ಬರು ಬಾಯ್ ಬಡ್ಕೊಂಡ್ರು. ಯಾವ OTT ಪ್ಲ್ಯಾಟ್ಫಾರ್ಮ್ನವರು ಈ ಸಿನಿಮಾನ 120 ಕೋಟಿ ರೂಪಾಯಿಗೆ ಕೊಂಡ್ಕೊಂಡಿದ್ರೋ ಅವರು ಕೂಡ ಈ ಸಿನಿಮಾನ ದುಡ್ಡು ಕೊಡಿ ಅಂತ ಹೇಳ್ಕೊಂಡು ವಿತ್ಡ್ರಾ ಮಾಡಿಕೊಂಡ್ರು. ಸೊ ಹಣ ಕಳ್ಕೊಂಡಿದ್ದು ಒಂದು ಕಡೆ ಆದರೆ, KVN ಸಂಸ್ಥೆ ಒಂದು ರೀತಿ ಶಾಪಗ್ರಸ್ತ ನಿರ್ಮಾಣ ಸಂಸ್ಥೆ. ಇವರು ಪ್ರೊಡ್ಯೂಸ್ ಮಾಡುವಂತಹ ಯಾವ ಸಿನಿಮಾನೂ ಸರಿಯಾಗಿ ರಿಲೀಸ್ ಆಗಲ್ಲ ಅಂತ ಜನ ಈ ಒಂದು ಸಂಸ್ಥೆ ಬಗ್ಗೆ ಮಾತಾಡಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗೋಯಿತು. ಈ ಕಡೆ ಟಾಕ್ಸಿಕ್ ಬೇರೆ ರಿಲೀಸ್ ಆಗ್ತಾ ಇಲ್ಲ, ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾನೆ ಇದೆ. ಆ ಕಡೆ KD ಅವ್ರದ್ದು ಇವ್ರದ್ದು ಒಂದೊಂದಲ್ಲ ಕಣ್ಣಣ್ಣ ಅನ್ನೋ ಹಾಗೆ ಸೆರಗಿನ ಕಾಂಟ್ರವರ್ಸಿಯಿಂದ KVNಗೆ ಇನ್ನೊಂದಷ್ಟು ಬ್ಯಾಕ್ಲ್ಯಾಶ್ ಆಯಿತು. ಒಟ್ಟಿನಲ್ಲಿ KVN ಪ್ರೊಡ್ಯೂಸ್ ಮಾಡುವಂತಹ ಸಿನಿಮಾಗೆ ಯಾಕೋ ಟೈಮೇ ಸರಿ ಇಲ್ಲ ಅನ್ನುವಂತಹ ಟಾಕ್ ದಟ್ಟವಾಯಿತು. ಆದರೆ ಸ್ನೇಹಿತರೆ, ಈಗ ವಿಜಯ್ ಅವರ TVK ಪಕ್ಷ ಗೆದ್ದ ಮೇಲೆ KVN ನಸೀಬೆ ಬದಲಾಗುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. 400ರಿಂದ 500 ಕೋಟಿ ಹಾಕಿ ವಿಜಯ್ಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡಿದಂತಹ KVN ಸಂಸ್ಥೆಗೆ ಆ ಟೈಮಲ್ಲಿ ತಾವು ಸಿನಿಮಾ ಮಾಡ್ತಾ ಇರೋದು ಫ್ಯೂಚರ್ CMಗೆ ಅನ್ನುವಂತಹ ಯೋಚನೆ ಕನಸಲ್ಲೂ ಕೂಡ ಬಂದಿರಲಿಕ್ಕಿಲ್ಲ. ಸಿನಿಮಾ ನಿರ್ಮಾಣ ಮಾಡಿದರು, ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರು. ಅದಕ್ಕೆ ನಾನಾ ರೀತಿಯ ಜನರು ಅಡ್ಗಾಲು ಹಾಕಿದರು. ಈಗ ಈ ಸಿನಿಮಾ ತಮಿಳುನಾಡಿನ ಎಲ್ಲ ಥಿಯೇಟ್ರಲ್ಲೂ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ. ವೋಟ್ ಹಾಕಿ ನಾಡಿಗೆ ನಾಯಕನನ್ನಾಗಿ ಮಾಡಿದಂತಹ ತಮಿಳುನಾಡಿನ ಜನತೆ ಜನನಾಯಗನ್ ಸಿನಿಮಾನ ಟಿಕೆಟ್ ಕೊಟ್ಟು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. 4 ತಿಂಗಳಿಗೆ ಇಡೀ ಸಿನಾರಿಯೋನೇ ಬದಲಾಗಿದೆ. KVN ಹುಂಡಿಗೆ ಹಣದ ಹೊಳೆ ಹರಿಯುವಂತಹ ಸೂಚನೆ ಬಹಳ ದಟ್ಟವಾಗಿದೆ. ಯಾವ ಹೀರೋ ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಆಗದ ಹಾಗೆ ತಡೆಸಿದ್ರೋ ಈಗ ಅದೇ ಹೀರೋ ತಮಿಳುನಾಡಿನ CM ಆಗಿದ್ದಾರೆ. ಅದೇ ಸಿನಿಮಾ ಈಗ ಇಡೀ ತಮಿಳುನಾಡಿನಲ್ಲಿ ಇರುವಂತಹ ಪ್ರತಿ ಥಿಯೇಟ್ರಲ್ಲೂ ರಾರಾಜಿಸುತ್ತೆ. ಆ್ಯಕ್ಚುಲಿ ಇದಲ್ವಾ ರಿಯಲ್ ಸಿನಿಮಾ ಅಂತಂದರೆ? ಏನಂತೀರಾ? ಇನ್ನು ನಿರ್ಮಾಣ ಸಂಸ್ಥೆಗೆ ತನ್ನಿಂದ ಆದಂತಹ ಲಾಸನ್ನು ಒನ್ ಟೈಮ್ ಸೆಟಲ್ಮೆಂಟ್ ಥರ
1:10 ಫೋಲ್ಡ್ಸ್ ಅಥವಾ 100 ಫೋಲ್ಡ್ಸ್ ರಿಟರ್ನ್ ಮಾಡೋದಕ್ಕೆ ವಿಜಯ್ ಅವರು ಈಗ ಸದ್ಯಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. KD ಸಿನಿಮಾ ಸಕ್ಸಸ್ ಆಗಿದೆ ಅಂತ KD ಟೀಮ್ನವರು ಹೇಳ್ಕೊಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ವಿಜಯ್ CM ಆಗ್ತಾ ಇರೋದು KVNಗೆ ಜಾಕ್ ಪಾಟ್ ಹೊಡೆದ ಹಾಗೇನೆ ಆಗಿದೆ. ಜನನಾಯಕನ್ ರಿಲೀಸ್ ಆದಮೇಲೆ ಟಾಕ್ಸಿಕ್ ರಿಲೀಸ್ ಆಗುತ್ತೆ. ಟಾಕ್ಸಿಕ್ನ ಲೀಡ್ ಮಾಡ್ತಾ ಇರೋದು ನಮ್ಮ ಒನ್ ಆ್ಯಂಡ್ ಓನ್ಲಿ ಗೋ ಗೆಟರ್ ರಾಕಿಂಗ್ ಸ್ಟಾರ್ ಯಶ್ ಅವರು. ಇಡೀ ಪ್ರಪಂಚನೇ ಅವರು ಟಾರ್ಗೆಟ್ ಮಾಡ್ಕೊಂಡಿರೋದ್ರಿಂದ KVN ಹಣದ ಹರಿವಿಗೆ ಯಾವುದೇ ತೊಡಕು ಆಗುವಂತಹ ಅವಕಾಶ ಇಲ್ಲವೇ ಇಲ್ಲ. ಆನ್ ದ್ಯಾಟ್ ನೋಟ್, ಕಂಗ್ರ್ಯಾಚುಲೇಷನ್ಸ್ ಟು KVN ಪ್ರೊಡಕ್ಷನ್ಸ್. ಹಾಗೆಯೇ ಸ್ನೇಹಿತರೆ, ಇನ್ನೊಂದು ವಿಷಯ, ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಒಂದು ಪಾಯಿಂಟ್ನ. ವಿಜಯ್ ಪಕ್ಷ ಗೆದ್ದಿದ್ದನ್ನು ಜನ ತ್ರಿಷಾಗೆ ವಿಜಯ್ ಕೊಟ್ಟಂತಹ ಗಿಫ್ಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ವಿಜಯ್ ಅವ್ರಿಗೂ ತ್ರಿಷಾ ಅವ್ರಿಗೂ ಏನು ಸಂಬಂಧ ಅಂತ ಅಫಿಷಿಯಲ್ ಆಗಿ ಅವರಿಬ್ಬರು ಯಾವುದೇ ಸ್ಟೇಟ್ಮೆಂಟನ್ನು ಅಥವಾ ಅಪ್ಡೇಟನ್ನು ಕೊಟ್ಟಿಲ್ಲ. ಹಾಗಿರುವಾಗ ತ್ರಿಷಾನ ಸೈಡ್ ಚಿಕ್ ಅನ್ನೋದು, ನನ್ನ ಬಾಯ್ ಫ್ರೆಂಡ್ ನನಗೆ ನನ್ನ ಬರ್ತ್ಡೇಗೆ ಪರ್ಫ್ಯೂಮನ್ನು ಗಿಫ್ಟ್ ಕೊಟ್ಟರು, ಆ ಕಡೆ ವಿಜಯ್ ನೋಡಿದ್ರೆ ತ್ರಿಷಾಗೆ ಇಡೀ ಸ್ಟೇಟ್ನೇ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ಥರ ಎಲ್ಲ ರೀಲ್ಸ್ ಮಾಡೋವಂಥದ್ದು. ವಿಜಯ್ ನಾಳೆ ಚೀಫ್ ಮಿನಿಸ್ಟರ್ ಆದರೆ ಅವನ ಗರ್ಲ್ ಫ್ರೆಂಡ್ ತ್ರಿಷಾ ಹೋಮ್ ಮಿನಿಸ್ಟ್ರು ಅಂತೆಲ್ಲ ರೀಲ್ಸ್ ಮಾಡೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗನ್ಸುತ್ತೆ? ಆ್ಯಂಡ್ ಅದು ಅಲ್ಲದೆ ಈ ರೀತಿಯೆಲ್ಲ ಸಾಕಷ್ಟು ಜನ ಹುಡುಗಿಯರೇ ರೀಲ್ಸ್ ಮಾಡೋವಂಥದ್ದನ್ನು ನಾನು ನೋಡಿದೆ. ಈ ರೀತಿ ರೀಲ್ಸ್ ಮಾಡ್ತಾ ಇರುವಂತಹ ಹುಡುಗಿಯರಿಗೆ ನಂದೊಂದು ಪ್ರಶ್ನೆ, ನೀವು ಮದುವೆ ಆಗಿರುವಂತಹ ಹುಡುಗ ನಿಮಗೆ ಡೈವರ್ಸ್ ಕೊಟ್ಟು ಇನ್ನೊಂದು ಅಫೇರ್ ಇಟ್ಕೊಂಡು ಅವ್ರಿಗೆ ಯಾವುದೋ ಒಂದು ಗಿಫ್ಟ್ ಕೊಟ್ಟರೆ ನೀವು ಇದೇ ರೀತಿ ರೀಲ್ಸ್ ಎಲ್ಲ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತೀರಾ? ಇದೇ ರೀತಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ನೀವು ಇಷ್ಟು ಓಪನ್ ಆಗಿ ತಗೊಳಕ್ಕೆ ರೆಡಿ ಇದ್ದೀರಾ? ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ಆ್ಯಂಡ್ ವಿಡಿಯೋದ ಕೊನೆಗೆ ಬಂದಿದ್ದೀವಿ. ಎಲ್ಲ ಸರಿಯಾದರೆ ಏನು? ಎಲ್ಲ ಸರಿಯಾದರೆ ಅಲ್ಲ, ನಾಳೆನೇ ವಿಜಯ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅವರಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಜಯ್ ಅವರು ಕೇವಲ 2 ವರ್ಷದಲ್ಲೇ ಒಂದು ಪಕ್ಷ ಕಟ್ಟಿ ಸಾಕಷ್ಟು ಸೀಟ್ಸ್ಗಳನ್ನು ಗೆದ್ದು ಈಗ CM ಆಗುವ ಹಂತಕ್ಕೆ ಬೆಳೆದು ಬಂದಿದ್ದಾರೆ. ಈ ಥರದೊಂದು ಸಿನಾರಿಯೋ ಕರ್ನಾಟಕದಲ್ಲಿ ಆಗೋದಕ್ಕೆ ಸಾಧ್ಯ ಇದೆಯಾ? ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತ್ರಿಷಾ ಮತ್ತು ವಿಜಯ್ ಅವರ ಸಂಬಂಧದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.